Hello students. So ಇವತ್ತಿನ ವಿಡಿಯೋ ಒಳಗೆ we'll see PYQs of inverse trigonometric functions. So ಈಗ first problem ತಗೊಂಡ್ರೆ ಸೊ ಈಗ ಇಲ್ಲಿ the value of cot inverse ಅಂತ ಹೇಳಿ ಕೇಳೋಣ. ಸೊ ಅದು ಪ್ರಿಂಟ್ cos inverse ಅಂತ ಆಗುತ್ತೆ, it should be cot inverse. ಸೊ ಅಲ್ಲಿ ನಾ t ಆಡ್ ಮಾಡೋಣ, cot inverse of 1 minus sin x plus root ಒಳಗೆ 1 plus sin x. ಈಗ so simplify ಮಾಡಿದ್ರೆ, if you are knowing the formulas, in 3 steps you will be having the answer. So cot inverse into bracket. So root of 1 minus sin x formula is cos x by 2 minus sin x by 2 plus root of 1 plus sin x cos x by 2 plus sin x by 2. ಸೇಮ್ ಹಂಗೆ ಡಿನಾಮಿನೇಟರ್ ಒಳಗೂ ಏನು ಮಾಡ್ರಿ, ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಡಿನಾಮಿನೇಟರ್ ಒಳಗೆ ರೂಟ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಎಕ್ಸ್ ಬೈ 2. ಈಗ ಇಲ್ಲಿ ಮೈನಸ್ ಅದ, ಸೊ ಮೈನಸ್ ಇರೋದ್ರಿಂದ ವಿಲ್ ಹ್ಯಾವ್ ಮೈನಸ್ ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಎಕ್ಸ್ ಬೈ 2 ಅಂತ ಬರ್ತದೆ. 1 ಪ್ಲಸ್ ಸೈನ್ ಎಕ್ಸ್ ಇದ್ದು ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಎಕ್ಸ್ ಬೈ 2. ಸೊ ಹೊರಗೆ ಮೈನಸ್ ಇರೋದ್ರಿಂದ ಎರಡು ಮೈನಸ್. ಸೊ ನ್ಯೂಮರೇಟರ್ ಒಳಗೆ sin x by 2 ಕ್ಯಾನ್ಸಲ್ ಆಗ್ತದೆ, ಡಿನಾಮಿನೇಟರ್ ಒಳಗೆ cos x by 2 ಕ್ಯಾನ್ಸಲ್ ಆಗ್ತದೆ. ಸೊ you'll have cot inverse into bracket. ಸೊ ನ್ಯೂಮರೇಟರ್ ಒಳಗೆ cos x by 2 ಆಡ್ ಆಯ್ತಂದ್ರೆ we'll have 2 cos x by 2. ಡಿನಾಮಿನೇಟರ್ ಒಳಗೆ we'll have minus 2 sin x by 2. ಸೊ 2 ಕ್ಯಾನ್ಸಲ್ ಆಗ್ತದೆ, minus other cos by sin is cot, so we'll have cot inverse of minus cot x by 2 minus cot x by 2. So cot inverse ಒಳಗೆ ಮೈನಸ್ ಬಂತಂದ್ರೆ, cot inverse ಒಳಗೆ ಮೈನಸ್ ಬಂತಂದ್ರೆ we write it as pi minus cot inverse of cot x by 2. So cot inverse cot cancel ಆಗ್ತದೆ, so cot inverse cot ಹೋಯ್ತು, you will have answer pi minus x by 2. So answer is pi minus x by 2. Under option C is the answer. Clear adari? So for this you should know the formula of root of 1 plus sin x and root of 1 minus sin x. Next, second ತಗೊಂಡ್ರೆ, if sin inverse 2a by 1 plus a square plus cot inverse 1 minus a square by 1 plus a square is equal to ಅಂತ ಹೇಳಿ. ಸೊ ಇಲ್ಲಿಯೂ ನಿಮಗೆ ಫಾರ್ಮುಲಾ ಗೊತ್ತಿರ್ಬೇಕು. ಸೊ ದಿಸ್ ಡೈರೆಕ್ಟ್ sin inverse of 2a by 1 plus a square, it is formula of 2 tan inverse a. ಆಮೇಲೆ ಇದು ಏನದರಲ್ಲ, it is also formula of 2 tan inverse a, cos inverse 1 minus a square by 1 plus a square. So you should know this formula. ಈಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಮತ್ತೆ ಇದು 2 ಸ್ಟೆಪ್ 3 ಸ್ಟೆಪ್ ಒಳಗೆ ಆನ್ಸರ್. ಸೊ ಕಂಡೀಷನ್ ಕೊಟ್ಟಿದ್ದು ತಗೊಂಡೆ ಅಂತೇಳಿ, ಸೊ ಏನು ಕೊಟ್ಟಂಗಾಯ್ತು, 2 tan inverse a, ಯಾವುದು sin inverse 2a by 1 plus a square ಅಂದ್ರೆ, ಪ್ಲಸ್ cos inverse 1 minus a square by 1 plus a square ಅಂದ್ರೂ ಏನಾಯ್ತು, 2 tan inverse a is equal to RHS ತಗೊಂಡ್ರೆ ಅಂತೇಳಿ tan inverse 2x by 1 minus x square, ಇದಂತೂ ನಿಮ್ಗೆ ಗೊತ್ತಿರ್ಬೇಕು, ಇಟ್ ಈಸ್ ಫಾರ್ಮುಲಾ ಆಫ್ 2 tan inverse x. ಸೊ ಮೂರತ್ರೊಳಗಿಂದ 2 ಹೋಗ್ತದೆ, ಅಥವಾ ಫಸ್ಟ್ ಆ್ಯಡ್ ಮಾಡ್ತೇನೆ, ಆ್ಯಡ್ ಮಾಡಿದ್ರೆ ವಿಲ್ ಹ್ಯಾವ್ 4 tan inverse a is equal to 2 tan inverse x. ಸೊ ಕ್ಯಾನ್ಸಲ್ ಮಾಡ್ಕೊಂಡ್ರೆ ವಿಲ್ ಹ್ಯಾವ್ 2 tan inverse a is equal to tan inverse x. ಈಗ LHS ಒಳಗೆ 2 tan inverse x ಫಾರ್ಮುಲಾ ಅಪ್ಲೈ ಮಾಡ್ತೇವೆ. ಸೊ tan inverse 2a divided by 1 minus a square is equal to tan inverse x. Now both side tan inverse gets cancelled. Cancel ಆಯ್ತಂದ್ರೆ ಏನು ಉಳಿತ್ರಿ, 2a by 1 minus a square is equal to x. So then value of x ಅಂತಂದ್ರೆ ಆಪ್ಷನ್ ಯಾವುದಾಗ್ತದೆ, 2a by 1 minus a square, C is the answer. Option C is the answer. Clear adari? Next, third one 22 ಒಳಗಿಂದ
ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್ ಅಂತ ತಗೊಂಡ. ಸೊ ಈಗ ಪ್ರಿನ್ಸಿಪಲ್ ವ್ಯಾಲ್ಯೂ ನಮ್ದು ಡೊಮೇನ್ ತಗೊಂಡು ಅಂದ್ರೆ ಕಾಸ್ ಇನ್ವರ್ಸ್ ಅಂತ ಬಂತಂದ್ರೆ ಇದೇನದರಲ್ಲ ಇದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಇಲ್ಲಿ this value should be in between -1 and +1. so this you are knowing. cos inverse ಒಳಗೆ ಬಂತಂತೇಳಿ ಇದು ನಮ್ದು it should be in between -1 and +1. ಈಗ ಇದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಡೆಫಿನಿಷನ್ ಪ್ರಕಾರ ಸೊ ಜಸ್ಟ್ ಇಲ್ಲಿ ತಗೋತಾನೆ ಇಲ್ಲಿ 0 -1 1 ಆಮೇಲೆ 2. ಈಗ ಇದು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ತೆಗದಂತೇಳಿ ಎಕ್ಸ್ ಇಟ್ ಶುಡ್ ಬಿ ಇನ್ ಬಿಟ್ವೀನ್. ಸೊ ಎಕ್ಸ್ ಇಟ್ ಶುಡ್ ಬಿ ಇನ್ ಬಿಟ್ವೀನ್. ಸೊ ನಂಗೆ ಎಕ್ಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಒಳಗೆ 1 ಅಂತ ಆಗ್ಬೇಕಾರೆ ನೀವು ಇಲ್ಲಿಂದ ಇಲ್ಲಿ ಯಾವುದೇ ವ್ಯಾಲ್ಯೂ ತಗೊಂಡ್ರು ನಿಮ್ಗೆ 1 ಬರ್ತದೆ. ಫಾರ್ ಎಕ್ಸಾಂಪಲ್ 1.99 ಅಂತ ನೀವು ತಗೊಂಡ್ರಿ ಅಂತೇಳಿ ಗ್ರೇಟೆಸ್ಟ್ ಇಂಟೀಜರ್ ಒಳಗೆ ನೀವು 1.99 ಅಂತ ಹಾಕಿದ್ರೆ ಅಗೇನ್ ಇಟ್ ವಿಲ್ ಬಿ 1. ಸೊ ನಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ 2 ಬರುದಿಲ್ಲ ಓಪನ್ ಇಂಟರ್ವಲ್. ಸೊ 2ಕಿಂತ ಲೆಸ್ ವ್ಯಾಲ್ಯೂ ನೀವು ಯಾವ್ದ ತಗೋರಿ 1 ಬರ್ತದ. 1ಕ್ಕಿಂತ ಲೆಸ್ಸರ್ ವ್ಯಾಲ್ಯೂ ಯಾವ್ದ ತಗೋರಿ ಇಲ್ಲಿ 0 ತನ 0 ಬರ್ತದ. ಇಲ್ಲಿ ನೀವು ಯಾವ್ದ ವ್ಯಾಲ್ಯೂ ತಗೋರಿ ಇಟ್ ವಿಲ್ ಬಿ -1. ಸೊ -1 ನಮ್ಗೆ ಇಲ್ಲಿ ಬರ್ಬೋದು, -1 ಇಲ್ಲಿ ಬರ್ಬೋದು. ಸೊ ಇಲ್ಲಿ ನಂದು ಏನಾಗ್ತದೆ ಕ್ಲೋಸ್ಡ್ ಇಂಟರ್ವಲ್ ಆಗ್ತದೆ. ಸೊ ಇಲ್ಲಿ ತನ ನೀವು ಯಾವ್ದೇ ವ್ಯಾಲ್ಯೂ ತಗೊಂಡ್ರೆ ಇನ್ ಬಿಟ್ವೀನ್ 0 ಅಂಡ್ ದಿಸ್ -1 ಇರ್ತದೆ. ಇಲ್ಲಿಂದ ನೀವು ಇಲ್ಲಿ ತನ 2 ತನ ಯಾವ್ದೇ ವ್ಯಾಲ್ಯೂ ತಗೋರಿ ನಮಗೆ ಏನಾಗ್ತದ್ರಿ ಪ್ರಿನ್ಸಿಪಲ್ ವ್ಯಾಲ್ಯೂ ಒಳಗೆ ಬರ್ತದೆ. ಐದರ್ ಇಟ್ ವಿಲ್ ಬಿ 1 or 0. ಸೊ ಎಕ್ಸ್ ಶುಡ್ ಬಿ ಇನ್ ಬಿಟ್ವೀನ್ ಇಲ್ಲಿ -1 ಕ್ಲೋಸ್ಡ್ ಅದರಿ ಲೆಸ್ ದೆನ್ ಆರ್ ಈಕ್ವಲ್ ಟು. ಇಲ್ಲಿ 2 ಓಪನ್ ಇಂಟರ್ವಲ್ ತೋರ್ಸನ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಬರುದಿಲ್ಲ, ಬರೀ ಏನ್ ಬರ್ತದೆ ಲೆಸ್ ದೆನ್ ಎಲ್ಲಿವರೆಗೆ 2 ಅಂತ. ಅಂದ್ರೆ ನಂದು ಎಕ್ಸ್ ವ್ಯಾಲ್ಯೂ ಶುಡ್ ಬಿ ಇನ್ ಬಿಟ್ವೀನ್ -1 ಕ್ಲೋಸ್ಡ್ ಇಂಟರ್ವಲ್ 2 ಓಪನ್ ಇಂಟರ್ವಲ್. ಕ್ಲಿಯರ್ ಅದರಿ? ಅಂದ್ರೆ ಆಪ್ಷನ್ ಯಾವ್ದಾಗ್ತದೆ ನೋಡ್ರಿ, ಆಪ್ಷನ್ ಡಿ ಇಸ್ ದಿ ಆನ್ಸರ್. ಆಪ್ಷನ್ ಡಿ ಇಸ್ ದಿ ಆನ್ಸರ್. ಸೊ ಇವನ್ ನೀವು ಲೆಸ್ ದನ್ ಟು 1.999 ಅಂತ ತಗೊಂಡ್ರು ಗ್ರೇಟೆಸ್ಟ್ ಇಂಟೀಜರ್ ವಿಲ್ ಬಿ 1. ಸೊ ನಮ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಒಳಗೆ ಬರ್ತದೆ. ಸೊ ಇಟ್ ಈಸ್ ಫ್ರಮ್ -1 to 2 ಅಂತ ಹೇಳ್ತಾರೆ. ಕ್ಲಿಯರ್ ಅದರಿ? ದೆನ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟ್ 2021 ಒಳಗಿಂದ ಕಾಸ್ ಆಫ್ ಕಾಟ್ ಇನ್ವರ್ಸ್ -√3 ಪ್ಲಸ್ π/6 ಅಂತ ಹೇಳ. ಸೊ ಕಾಸ್ ಇಂಟು ಬ್ರಾಕೆಟ್ ಕಾಟ್ ಇನ್ವರ್ಸ್ ಒಳಗೆ ಮೈನಸ್ ಬಂತಂದ್ರೆ ವಿ ರೈಟ್ ಇಟ್ ಆಸ್ π ಮೈನಸ್ ಕಾಟ್ ಇನ್ವರ್ಸ್ √3 ಪ್ಲಸ್ ಇದು π/6. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ ವ್ಯಾಲ್ಯೂ. ಕಾಸ್ π ಮೈನಸ್ ಕಾಟ್ √3 ಯಾವಾಗಿರ್ತದೆ? ವೆರಿ ಗುಡ್, 30 ಡಿಗ್ರಿ ಇದ್ದಾಗ. 30 ಅಂದ್ರೆ ರೇಡಿಯನ್ ಒಳಗೆ ಎಷ್ಟಾಗ್ತದ್ರಿ? π/6. ಸೊ ಪ್ಲಸ್ ಇದು π/6. ಸೊ π/6 gets cancelled. You will have cos π and cos π is equal to how much? -1. So option D is the answer. Option D is the answer. Clear adari? Next one. So 2020 ಒಳಗಿಂದ the value of cos into bracket sin inverse π/3 plus cos inverse π/3 ಅಂತ ಹೇಳದ. ಸೊ ಈಗ ಇಲ್ಲಿ ತಗೊಂಡ್ರಂದ್ರೆ ಇದೆರಡು ಸೇಮ್ ಅದರಿ. ಸೊ ವಿ ನೋ ದಟ್ sin inverse x plus cos inverse x is equal to how much? π/2. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ cos π/2 ಆಗ್ತದೆ. cos π/2 is how much? 0. ಸೊ ಬಹಳ ಮಂದಿ ಈ ಟೈಪ್ ಸಾಲ್ವ್ ಮಾಡ್ತಾರೆ, ಒಮ್ಮೆ ಲಕ್ಷ ಕೊಡೋದಿಲ್ಲ. ದಿಸ್ ಈಸ್ ರಾಂಗ್, ಇದು ತಪ್ಪದ. ಅಬ್ಸರ್ವ್ ಮಾಡ್ರಿ ಕ್ಲೋಸ್ಲಿ. sin ಇನ್ವರ್ಸ್ π/3 ಅಂತಾನೆ. π/3 ನೀವು ಕ್ಯಾಲ್ಕುಲೇಟ್ ಮಾಡ್ರೆ π ವ್ಯಾಲ್ಯೂ ಎಷ್ಟು ಹೇಳ್ರಿ? ವೆರಿ ಗುಡ್, 3.142 ಡಿವೈಡೆಡ್ ಬೈ 3. ನೀವು ಡಿವೈಡ್ ಮಾಡಿದ್ರೆ ನೋಡೇ ಹೇಳ್ಬೋದು ಇದು ಗ್ರೇಟರ್ ದನ್ 1 ಬರ್ತದ. ಬಟ್ sin ಇನ್ವರ್ಸ್ ಆಗ್ಲಿ ಅಥವಾ ನಮ್ದು cos ಇನ್ವರ್ಸ್ ಆಗ್ಲಿ or cos inverse x ಇರ್ಲಿ, sin inverse x or cos inverse x,
ನಮ್ದು ವ್ಯಾಲ್ಯೂ ಶುಡ್ ಬಿ ಇನ್ ಬಿಟ್ವೀನ್ -1 to +1, ಬಟ್ ಇಲ್ಲಿ ನಮ್ದು 1 ಕಿಂತ ಹೆಚ್ಚದ, 1 ಕಿಂತ ಹೆಚ್ಚಿರಬಾರ್ದು. ದೇರ್ಫೋರ್ sin inverse pi by 3 or cos inverse pi by 3 does not exist. ಯಾಕೆ ಹೇಳ್ರಿ? ವ್ಯಾಲ್ಯೂ ಪೈ ಬೈ 3 ಏನದ 1 ಕಿಂತ ಹೆಚ್ಚು ಬರ್ತದ, 1 ಕಿಂತ ಹೆಚ್ಚು ಇರುವುದಿಲ್ಲ. ಸೊ ಸೈನ್ ಇನ್ವರ್ಸ್ ಆಗ್ಲಿ ಕಾಸ್ ಇನ್ವರ್ಸ್ ಆಗ್ಲಿ 1 ಅಥವಾ 1 ಕಿಂತ ಕಮ್ಮಿ ಇರಬೇಕು. ಸೊ ಬಹಳ ಮಂದಿ 0 ಅಂತ ಟಿಕ್ ಮಾಡ್ತಾರೆ. ದಿಸ್ ಈಸ್ ರಾಂಗ್. ಆನ್ಸರ್ ಈಸ್ ಡಸ್ ನಾಟ್ ಎಕ್ಸಿಸ್ಟ್. ಕ್ಲಿಯರ್ ಅದರಿ? ಗೋಯಿಂಗ್ ಫಾರ್ ದಿ ನೆಕ್ಸ್ಟ್ ಒನ್. The domain of function defined by f of x is equal to cos inverse root of x minus 1 ಅಂತ. Means domain means you are required to find value of x. We know that cos inverse x ಅಂತ ಇತ್ತಂದ್ರೆ x should be in between -1 to +1. ಈಗ ಇಲ್ಲಿ ನಂದು ರೂಟ್ ಒಳಗದ, ರೂಟ್ ಆಫ್ x minus 1 ಅದ. ಸೊ ರೂಟ್ ಒಳಗಿತ್ತಂದ್ರೆ ದಿಸ್ ವ್ಯಾಲ್ಯೂ ಶುಡ್ ನೆವರ್ ಗೆಟ್, ಅಂದ್ರೆ ರೂಟ್ ಒಳಗೆ ನೆಗೆಟಿವ್ ಬರಬಾರ್ದು. ನೆಗೆಟಿವ್ ಬಂತಂದ್ರೆ ಏನಾಗ್ತದ್ರಿ? ಅದು ಕಾಂಪ್ಲೆಕ್ಸ್ ನಂಬರ್ ಆಗ್ತದ. ಇಟ್ ವಿಲ್ ನಾಟ್ ಬಿ ಎ ರಿಯಲ್ ನಂಬರ್. ಸೊ x minus 1 ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ನಂದು x ವ್ಯಾಲ್ಯೂ x minus 1 ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಅಂದ್ಮೇಲೆ ನಂದು ಇದೇನು ಡೊಮೇನ್ ರೂಟ್ ಆಫ್ x minus 1 ಅಂತ ಹೇಳ್ದ, ಇಟ್ ಶುಡ್ ಬಿ ಇನ್ ಬಿಟ್ವೀನ್ 0 and 1. ಸೊ ಇದೇನು x minus 1 ಅದ, 0 ದಿಂದ 1 ಒಳಗಿರ್ಬೇಕು, ಅದ್ರದ್ದು ರೂಟ್ ಆಮೇಲೆ ನಾವು ಮತ್ತು. ಸೊ ಇಟ್ ಶುಡ್ ಬಿ ಇನ್ ಬಿಟ್ವೀನ್ 0 to 1. ಈಗ ನಂಗೆ x ಕಂಡು ಹಿಡಿಬೇಕು. ಸೊ ಥ್ರೂ ಔಟ್ ಐ ವಿಲ್ ಆಡ್ 1. ಸೊ ಆಡ್ 1 ಆಡ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ? 1 ಲೆಸ್ ದನ್ ಆರ್ ಈಕ್ವಲ್ ಟು x ಲೆಸ್ ದನ್ ಆರ್ ಈಕ್ವಲ್ ಟು 2. ಅಂದ್ರೆ ನಂದು ಡೊಮೇನ್ ಎಲ್ಲಿಂದ ಎಲ್ಲಿವರೆಗೆ ಆಯ್ತು ಹೇಳ್ಬೋದು? ಸೊ ಡೊಮೇನ್ ವಿಲ್ ಬಿ ಫ್ರಮ್ 1 to 2 ಅಂತ ಹೇಳ್ಬೋದು. ಲೆಸ್ ದನ್ ಆರ್ ಈಕ್ವಲ್ ಟು ಅದ ಅಂದ್ಮೇಲೆ ಕ್ಲೋಸ್ ಇಂಟರ್ವಲ್ ಸ್ಕ್ವೇರ್ ಬ್ರಾಕೆಟ್ ಬರ್ತದೆ. ಸೊ ಆಪ್ಷನ್ ಚೆಕ್ ಮಾಡಿದ್ರೆ ಸೊ ಆಪ್ಷನ್ ವಿಲ್ ಬಿ ಡಿ, ದಟ್ ಈಸ್ 1, 2 ಅಂತ ಹೇಳಿ ಬರ್ತದೆ. ಇಟ್ ವಿಲ್ ಬಿ ಇನ್ ಬಿಟ್ವೀನ್ 1 and 2. ಕ್ಲಿಯರ್ ಅದರಿ? ನೆಕ್ಸ್ಟ್ ಒನ್ 2019 ಒಳಗಿಂದ ನೆಕ್ಸ್ಟ್ ತಗೊಂಡ್ವಿ ಅಂದ್ರೆ ಕಾಸ್ ಆಫ್ 2 sin inverse 3/4 ಪ್ಲಸ್ ಕಾಸ್ ಇನ್ವರ್ಸ್ 3/4. ಸೊ ಈಗ ಇದನ್ನ ಹಿಂಗೆ ಇಟ್ಕೋತೇನೆ. ಕಾಸ್ 2 times ಅದ, ಐ ವಿಲ್ ರೈಟ್ ಇಟ್ ಆಸ್ sin inverse 3/4 ಪ್ಲಸ್ sin inverse 3/4 ಪ್ಲಸ್ ಕಾಸ್ ಇನ್ವರ್ಸ್ 3/4. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 3/4 is less than 1. sin inverse x plus cos inverse x is pi/2. ಸೊ ಇದು pi/2 ಅಂತ ಇಟ್ಕೋತೇನೆ. ಸೊ cos ಫಸ್ಟ್ ಐ ವಿಲ್ ರೈಟ್ pi/2, ದೆನ್ ಪ್ಲಸ್ sin inverse 3/4 ಅಂತ ಹೇಳಿ ಪ್ಲಸ್ sin inverse 3/4. cos 90 plus theta. cos 90 plus theta is in second quadrant. ಸೊ cos ನೆಗೆಟಿವ್ ಆಗ್ತದೆ, 90 ಇರೋದ್ರಿಂದ cos ಇದ್ದದ್ದು ಏನಾಗ್ತದ್ರಿ? sin ಆಗ್ತದೆ. ಸೊ ಮೈನಸ್ sin ಆಫ್ ಥೀಟಾ ಜಾಗದಾಗ ಏನದ? sin inverse 3/4. ಕ್ಲಿಯರ್ ಅದರಿ? cos 90 plus theta, ಇದು 90 pi/2, sin inverse 3/4 theta ಅಂದಾಗ this is in the form of cos 90 plus theta. So that will be equal to minus sin theta. So ಈಗ sin ಮತ್ತು sin inverse cancel ಆಗ್ತದೆ. You will get answer minus 3/4. So option check ಮಾಡಿದ್ರೆ option A is the answer. Next one. So ಇದು 2019 ಒಳಗಿಂದದ. If a plus pi/2 less than 2 tan inverse x plus 3 cot inverse x less than b, then a and b ಅಂತ ಕೇಳೋಣ. ಫಸ್ಟ್ ಇಲ್ಲಿ ಮೇಲೆ ಹೆಂಗೆ ಸಾಲ್ವ್ ಮಾಡಿದ್ರೆ ಹಂಗೆ ಅಷ್ಟೇ ಎಕ್ಸ್ಪ್ರೆಷನ್ ತಗೋತೇನೆ. 2 tan inverse x
plus 3 cot inverse x ಅದ. I will write it as 2 cot inverse x plus cot inverse x ಅಂತ ಬರೀತೇನೆ. ಈಗ ಇದ್ರೊಳಗೆ 2 ಕಾಮನ್ ತೆಗೆದ ಅಂತ ಹೇಳಿ you take 2 ಕಾಮನ್, have tan inverse x plus cot inverse x. ಆಮೇಲೆ ಇದು ಹೆಂಗಿದ್ದಂಗೆ cot inverse x. Tan inverse x plus cot inverse x is pi by 2. So 2 into pi by 2 plus cot inverse x. 2 cancel ಆಗ್ತದೆ. You will have pi plus cot inverse x. ಇಷ್ಟು ಕ್ಲಿಯರ್ ಅದ ರೀ? pi plus cot inverse x ಅಂತ ಹೇಳಿ. ಈಗ cot inverse x ಇದು ತಗೊಂಡ್ರೆ ಇದ್ರದ್ದು ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನ ಇರ್ತದೆ ಅನ್ನೋದು ನಿಮಗೆ ಗೊತ್ತದ. So cot inverse x will lie in between. Very good. So cot inverse x will be in between 0 to pi. So cot inverse x will be less than pi. So ಇಲ್ಲಿ ಬರೀ less than ಆಗಬೇಕು. So it is from 0 to pi. ಈಗ ನಂಗೆ pi plus cot inverse x ಬೇಕು. So adding pi ಅಂತ pi add ಮಾಡ್ತೇನೆ. So pi less than pi plus cot inverse x less than pi plus pi will be 2 pi. So ಈಗ ಕ್ವಶನ್ ಕೊಟ್ಟಿದ್ದು ಕಂಪೇರ್ ಮಾಡಿದ್ರೆ ಇದು 1 ಅಂತೇನೆ. ಕ್ವಶನ್ ಕೊಟ್ಟಿದ್ದು ಕಂಪೇರ್ ಮಾಡಿದ್ರೆ ಇಲ್ಲಿ ಏನಂದ್ರೆ a plus pi by 2 ಅದ. ಇಲ್ಲಿ ನಂದು ಏನದ b. So if you compare b is equal to 2 pi ಬರ್ಬೇಕಂದಂಗೆ. So b is equal to 2 pi ಅಂದ್ರೆ ನಂದು ಆಪ್ಷನ್ is either b or c. ಇದಾಗುದಿಲ್ಲ. ಈಗ ನಂಗೆ a ಹಿಡಿಯೋದ ಇಲ್ಲಿ ಬಿಡಿಸ್ತೇನೆ. a plus pi by 2 is equal to pi ಅಂತಂಗೆ. pi by 2 ಈ ಕಡೆ ತೋರಿ, you will get a is equal to pi by 2. So a pi by 2 ಅಂದ್ರೆ ನಂದು ಆಪ್ಷನ್ c is the answer. ಕ್ಲಿಯರ್ ಅದ ರೀ? So first simplify ಮಾಡ್ಕೊಂಡೆ, then I have compared with the given. So ಇದೇನು given ಅಂದ್ರೆ ಇದ್ರ ಜೊತೆ ಕಂಪೇರ್ ಮಾಡಿ. ನೆಕ್ಸ್ಟ್ ತಗೊಂಡ್ರೆ 2018 ಒಳಗಿಂದ if sin inverse x plus cos inverse y is equal to 2 pi by 5, then cos inverse x plus sin inverse y ಅಂತ ಕೇಳೋಣ. ಸೊ ಇಲ್ಲಿ ಶಾರ್ಟ್ಕಟ್ ಹೇಳ್ತೇನೆ, ಡೈರೆಕ್ಟ್ ನೆನ್ಪಿಡ್ರಿ. ಬಿಡಿಸಿರನು 2 ಸ್ಟೆಪ್. sin inverse x plus cos inverse y is equal to ಥೀಟಾ ಅಂತ ತಗೊಂಡಂತ ತಿಳಿರಿ. ಇದು ಸೈನ್ ಇದ್ದದ್ದು ಕಾಸ್ ಆಯ್ತು, ಕಾಸ್ ಇದ್ದದ್ದು ಸೈನ್ ಆಯ್ತು, ಸೈನ್ ಆಯ್ತು. ದೆನ್ ಆನ್ಸರ್ ವಿಲ್ ಬಿ pi minus theta directly. So this hint you remember. Directly ಏನಾಗ್ತದೆ pi minus theta ಅಂತ. ಸೊ ಇದಕ್ಕೆ ಅಪ್ಲೈ ಮಾಡಿದ್ರೆ ಇಲ್ಲಿ ಒಂದು ಥೀಟಾ ಎಷ್ಟು ಅಂದಂಗೆ 2 pi by 5. ಸೊ ಒಂದ ಸ್ಟೆಪ್ ಒಳಗೆ ನಿಮಗೆ ಆನ್ಸರ್ ಬರ್ತದೆ pi minus 2 pi by 5. LCM ತಗೊಂಡು 2 ಮೈನಸ್ ಮಾಡಿದ್ರೆ you will get 3 pi by 5. ಸೊ ಆಪ್ಷನ್ ನೋಡ್ರಿ B is the answer. ಕ್ಲಿಯರ್ ಅದ ರೀ? ಸೇಮ್ ಹಂಗ ನೀವು tan inverse x plus cot inverse y ಹಚ್ಚಬಹುದು, secant inverse x plus cosec inverse y ಅಪ್ಲೈ ಮಾಡಬಹುದು. ಸೊ ಯು ರಿಮೆಂಬರ್ ದಿಸ್ ಶಾರ್ಟ್ಕಟ್. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಷನ್ tan into bracket ಅಂತ ಹೇಳಿ ಕೊಟ್ಟ. ಸೊ ಈಗ ಇಲ್ಲಿ ನಾ ಬಿಡಿಸ್ಲಿಕ್ಕೆ ಸ್ಪೇಸು ಕಮ್ಮಿ ಇಟ್ಕೊಂಡೇನ್ರೆ. ಸೇಮ್ ನಿಮಗೆ CET ದೊಳಗೆ ಕ್ವಶನ್ ಪೇಪರ್ ಒಳಗು ನಿಮಗೆ ಸ್ಪೇಸ್ ಕಮ್ಮಿ ಇರ್ತದೆ ರಫ್ ಮಾಡ್ಲಿಕ್ಕೆ, ಆದಷ್ಟು ಅಷ್ಟರೊಳಗೆ ಸಾಲ್ವ್ ಮಾಡ್ಬೇಕು. ಎಕ್ಸ್ಟ್ರಾ ರಫ್ ಪೇಪರ್ ಅಂತ ಇರುವುದಿಲ್ಲ. ಸೊ ಪ್ರಾಕ್ಟೀಸ್ ಟು ಸಾಲ್ವ್ ವಿದಿನ್ ದಟ್ ಲಿಮಿಟೆಡ್ ಸ್ಪೇಸ್ ಒಳಗೆ ಆದಷ್ಟು ಬಿಡಿಸೋದು ಟ್ರೈ ಮಾಡ್ರಿ. ಈಗ ಇದ್ರದ್ದು ವ್ಯಾಲ್ಯೂನ ಕಂಡು ಹಿಡಿಬೇಕು. ಸೊ ಕಾಸ್ ಇನ್ವರ್ಸ್ ಏನದ ದಟ್ ಐ ವಿಲ್ ಟೇಕ್ ಇಟ್ ಆಸ್ ಅಲ್ಫಾ. ಅಲ್ಫಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 2 by root 5. So cos inverse ಆ ಕಡೆ ತಗೊಂಡ್ರೆ you will have cos alpha is equal to 2 by root 5. So triangle ಹಾಕಿದ ಅಂತ ಹೇಳಿರಿ 90 alpha. So ಇದು 2 ಇದು root 5. So square ಮಾಡಿ opposite side ಕಂಡು ಹಿಡಿದ್ರೆ 5 minus 4 1 ರೂಟ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿದಂದ್ರೆ ಗಿವನ್ ಎಕ್ಸ್ಪ್ರೆಷನ್ ಏನಾಗ್ತದೆ tan alpha by 2. ಇದನ್ನ ಕಾಸ್ ಇನ್ವರ್ಸ್ ಇದು ಅಲ್ಫಾ ಅಂತ ತಗೊಂಡೇನೆ, ಇಲ್ಲಿ 1/2 ಅದ tan alpha by 2.
ಈಗ ಟ್ಯಾನ್ ಅಲ್ಫಾ ಬೈ 2 ಬೇರೆ ಬೇರೆ ಫಾರ್ಮುಲಾಸ್ ಅದಾವ, ನೀವು ಯಾವುದು ಯೂಸ್ ಮಾಡ್ಬೋದು. ಸಿಂಪಲ್ ಈಸ್ ಟ್ಯಾನ್ ಅಲ್ಫಾ ಬೈ 2 ಕ್ಯಾನ್ ಬಿ ರಿಟರ್ನ್ ಆಸ್ ಸೈನ್ ಅಲ್ಫಾ ಬೈ 1 ಪ್ಲಸ್ ಕಾಸ್ ಅಲ್ಫಾ. ಸೈನ್ ಅಲ್ಫಾ ಬೈ 1 ಪ್ಲಸ್ ಕಾಸ್ ಅಲ್ಫಾ. ಈಗ ಟ್ರಯಾಂಗಲ್ din ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೈನ್ ಅಲ್ಫಾ ಈಸ್ 1 ಬೈ ರೂಟ್ 5, ಆಮೇಲೆ ಕಾಸ್ ಅಲ್ಫಾ ಈಸ್ 1 ಪ್ಲಸ್ 2 ಬೈ ರೂಟ್ 5. ಸೊ LCM ತಗೊಂಡ್ಮೇಲೆ ರೂಟ್ 5 ಕ್ಯಾನ್ಸಲ್ ಆಗ್ತದೆ. ಯು ವಿಲ್ ಗೆಟ್ ಆನ್ಸರ್ 1 ಬೈ ರೂಟ್ 5 ಪ್ಲಸ್ 2. ರೂಟ್ 5 ಪ್ಲಸ್ 2. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ ಫಾರ್ಮ್ ಒಳಗೆ ನಂಗೆ ಆಪ್ಷನ್ಸ್ ಇಟ್ಟಿಲ್ಲ. ಸೊ ಏನ್ ಮಾಡ್ಬೇಕ, ಕಾಂಜುಗೇಟ್ಲಿ ಇಂಟು ಮಾಡ್ಬೇಕು. ಸೊ ಮಲ್ಟಿಪ್ಲೈ ಬೈ ಕಾಂಜುಗೇಟ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಮಲ್ಟಿಪ್ಲೈ ಬೈ ಕಾಂಜುಗೇಟ್. ಸೊ ಕಾಂಜುಗೇಟ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ರಿ. ಯು ವಿಲ್ ಗೆಟ್ ಆನ್ಸರ್ ರೂಟ್ 5 ಮೈನಸ್ 2. ರೂಟ್ 5 ಮೈನಸ್ 2 ಅಂದ್ರೆ ಯಾವ್ದು ಬರ್ತದೆ, ಆಪ್ಷನ್ ಬಿ. ಈಗ ಇಲ್ಲಿ ನಿಮ್ಗೆ ಅನ್ಸ್ಬೋದು ಸರ್ ಡೈರೆಕ್ಟ್ ಹೆಂಗೇನು ಬರೋದ್ರಂತ. ಇಲ್ಲಿ ಮತ್ತೊಂದು ಹಿಂಟ್ ಹೇಳ್ತಾನೆ, ಇದು ನೆನ್ಪಿಡ್ರಿ. ಸೊ ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಇರ್ಬೇಕು. ಸಪೋಸ್ 1 ಬೈ ರೂಟ್ n ಪ್ಲಸ್ 1 ಮೈನಸ್ ರೂಟ್ n ಅಥವಾ ಪ್ಲಸ್ ರೂಟ್ n ಹಿಂಗಿತ್ತು ಅಂತ ಹೇಳಿರಿ. 1 ಬೈ ರೂಟ್ n ಪ್ಲಸ್ 1 ಮೈನಸ್, ಇದು ಕಾನ್ಸಿಕ್ಯೂಟಿವ್, ಒಂದು ಡಿಫರೆನ್ಸ್ ಇರ್ಬೇಕು. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ರೂಟ್ n ಪ್ಲಸ್ 1 ಪ್ಲಸ್ ರೂಟ್ n ಆಗ್ತದೆ. ಸೈನ್ ಅಷ್ಟೇ ಏನಾಗ್ತದ್ರಿ, ಚೇಂಜ್ ಆಗ್ತದೆ. ಡೈರೆಕ್ಟ್ ಆಗಿ ನೀವು ಇಟ್ಕೋಬಹುದು. ಸೊ ಸೈನ್ ಚೇಂಜ್ ಆಗ್ತದೆ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಂಗೆ ಏನ್ ಪ್ರಾಬ್ಲಮ್ದಾಗ ಬಂದದ ಅದು ತಗೊಂಡೆ ಅಂತ ಹೇಳಿ. 1 ಬೈ ರೂಟ್ 5 ಪ್ಲಸ್ 2 ಅದ. ದಿಸ್ ಯು ಕ್ಯಾನ್ ಥಿಂಕ್ ಇಟ್ ಆಸ್ ರೂಟ್ 5 ಪ್ಲಸ್ ರೂಟ್ 4. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅದಾವೆ. ರೂಟ್ 5 ದೊಡ್ಡದದ, ರೂಟ್ 4 ಸಣ್ಣದದ. ಮೇಲ್ ಹೋಯ್ತಂದ್ರೆ ಮೈನಸ್. ರೂಟ್ 5 ಮೈನಸ್ ರೂಟ್ 4. ರೂಟ್ 4 is nothing but 2. ಸೊ ಅದರಿಂದ ನಾ ಇದು ಡೈರೆಕ್ಟ್ ಇಟ್ಟು. ಸೊ ಇದು ಹಿಂಟ್ ನೆನ್ಪಿಡ್ರಿ. 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಹಿಂಗಿತ್ತಂದ್ರೆ ಸೊ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ ದಿಸ್ ಒನ್. ಮೇಲ್ ಹೋಯ್ತಂದ್ರೆ ಸೈನ್ ನಡುವಿಂದ ಏನಾಗ್ತದೆ, ಚೇಂಜ್ ಆಗ್ತದೆ. ಕ್ಲಿಯರ್ ಅದರಿ. ನೆಕ್ಸ್ಟ್ ತಗೊಂಡಂತ ಹೇಳ್ರಿ. ನೆಕ್ಸ್ಟ್ if tan inverse x plus tan inverse y is equal to 4 pi by 5, then cot inverse x plus cot inverse y is equal to. ಸೊ ಇದೇ ಒಂದು ಪ್ರಾಬ್ಲಮ್ ಹಿಂದೆ ಬಿಡಿಸಿದ್ದು. ಸೊ ಡೈರೆಕ್ಟ್ ಬರಿಬಹುದೇನು ನೋಡ್ರಿ. tan inverse x ಇದ್ದಿದ್ದು cot inverse x ಆಗ್ಯದ, tan inverse y ಇದ್ದಿದ್ದು cot inverse y ಆಗ್ಯದ. ಸೊ that answer will be equal to, very good, 5 minus 4 pi by 5. LCM ತಗೋರಿ, you will have answer pi by 5. ಅಂದ್ರೆ ಆಪ್ಷನ್ A is the answer. ಆಪ್ಷನ್ A is the answer. ಕ್ಲಿಯರ್ ಅದರಿ. ನೆಕ್ಸ್ಟ್, the range of secant inverse x is ಅಂತ ಕೇಳ್ಯಾನ. ಸೊ ಇದು ನಿಮ್ ಬೋರ್ಡ್ ಎಕ್ಸಾಮ್ಗೂ ಕೇಳಿರ್ತಾನ ಡೈರೆಕ್ಟ್ MCQs ಒಳಗೆ. ಸೊ ಡೈರೆಕ್ಟ್ಲಿ ನೆನ್ಪಿಡ್ಬೇಕ. ಸೊ ಹೆಂಗ್ ನೆನಪಿಡೋದು ಅನ್ನೋದನ್ನ MCQs ಸಾಲ್ವ್ ಮಾಡಿದ್ದ ಅದ್ರಾಗೂ ಹೇಳಿದ್ದ. ಸೀಕಂಟ್ ಇನ್ವರ್ಸ್ ಎಕ್ಸ್, ಸೀಕಂಟ್ ಇನ್ವರ್ಸ್ ಯಾತ್ರದ ರೆಸಿಪ್ರೋಕಲ್ ಅಥವಾ ಸೀಕಂಟ್ ಥೀಟಾ ಯಾತ್ರದ ರೆಸಿಪ್ರೋಕಲ್ ರೀ, ಕಾಸ್. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಅದ ಮೊದಲು ರೇಂಜ್ ಬರೀರಿ. ಕಾಸ್ ಇನ್ವರ್ಸ್ ಎಕ್ಸ್ ಅದು 0 to π ಅದ. ಇಲ್ಲಿ ಸೀಕಂಟ್ ಇರೋದ್ರಿಂದ ಯಾವಾಗ ಕಾಸ್ 0 ಇರ್ತದ, ವೆನ್ ಕಾಸ್ ಥೀಟಾ ಈಸ್ 0, that theta you should subtract. That theta you should subtract. So cos 0 ಯಾವಾಗ ಇರ್ತದ್ರಿ, 90 ಇದ್ದಾಗ. ಸೊ 90 ಡಿಗ್ರಿ ಇದ್ರಾಗ ಏನ್ ಮಾಡ್ಬೇಕ, ಮೈನಸ್. ಸೊ 0 to π minus π by 2 ಅಂದ್ರೆ ಆಪ್ಷನ್ B is the answer. ಆಪ್ಷನ್ B is the answer. ಕ್ಲಿಯರ್ ಅದರಿ. ನೆಕ್ಸ್ಟ್ ತಗೊಂಡ್ವಿ ಅಂದ್ರೆ, ನೆಕ್ಸ್ಟ್ the value of sin inverse cos 53 pi by 5. ಸೊ ಈಗ ಇದು ಹೆಂಗ್ ಸಿಂಪ್ಲಿಫೈ ಮಾಡ್ತೇವೆ ಅನ್ನೋದು ಶಾರ್ಟ್ ಕಟ್ ಹೇಳ್ತಾನೆ. ಸೊ ಈಗ ಆಂಗಲ್ ದೊಡ್ಡದಿತ್ತಂತ ತಿಳಿರಿ. ಈಗ ಸಪೋಸ್ ಆಂಗಲ್ ದೊಡ್ಡದಿತ್ತಂದ್ರ ಈಗ ಹೆಂಗ್ ಕೊಟ್ಟಂದ್ಲ ಇಲ್ಲಿ. ಸೊ ದಟ್ ಈಸ್ ರಿಟರ್ನ್ ಇನ್ ದಿಸ್ ಫಾರ್ಮ್. ಈವನ್ ನಂಬರ್ ಬರಿಬೇಕ ಇಂಟು ಪೈ ಪ್ಲಸ್ ಇಲ್ಲಿ ಥೀಟಾ ಅಂತ ಹೇಳಿ ಹಿಂಗೆ ಇಟ್ಕೊಳ್ಳೋದು.
ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಇವನ್ ನಂಬರ್ ಇಂಟು ಪೈ ಹೋಗ್ತದ, ಬರೇ ಏನು ಉಳಿತದ್ರಿ, ಥೀಟಾ ಉಳಿತದ. ಸೊ ಇದು ಇಂಪಾರ್ಟೆಂಟ್ ಅಂದಂಗೆ ಸಿಂಪ್ಲಿಫೈ ಮಾಡ್ಲಿಕ್ಕೆ. ಈಗ ಇಲ್ಲಿ ನೋಡಿ ತೋರಿಸ್ತೇನೆ. 53 ಪೈ ಬೈ 5. ಸೊ 53 5 ಡಿವೈಡ್ ಮಾಡ್ಕೊರಿ, ರಿಮೈಂಡರ್ ಕ್ವಶನ್ ಕಂಡಿಡಿರಿ. 5 10s are 50 ಅಂದಂಗ. ಸೊ 10 ಪೈ ಅಂತ ಇಡ್ತೇನೆ. ಎಷ್ಟು ಉಳಿದ್ರಿ, 3 ಪೈ ಬೈ 5. ಈಗ ಇಲ್ಲಿ LCM ತಗೊಂಡ್ರೆ 50 ಪ್ಲಸ್ 3 53 ಆಗ್ತದ್ರಿ. ಸೊ ಇವನ್ ನಂಬರ್ ಇದು ಹೋಗ್ತದ, ಡೈರೆಕ್ಟ್ ದಿಸ್ ವಿಲ್ ಬಿ ಈಕ್ವಲ್ ಟು 3 ಪೈ ಬೈ 5. ಡೈರೆಕ್ಟ್ಲಿ 3 ಪೈ ಬೈ 5 ಅಂತ ಆಗ್ತದ. ಕ್ಲಿಯರ್ ಅದರಿ? ಈಗ ಇದು ನಂಗೆ ಗಿವನ್ ಏನಾದಂಗ ಐತಿ, ಈಗ ಸೈನ್ ಇನ್ವರ್ಸ್ ಕಾಸ್ 53 ಪೈ ಬೈ 5 ಹೋಗಿ 3 ಪೈ ಬೈ 5. 3 ಪೈ ಬೈ 5. ಈಗ ಇದನ್ನು ಸಾಲ್ವ್ ಮಾಡ್ಕೊರಿ. ಈಗ ಮತ್ತೆ ಇಲ್ಲಿ ತಗೊಂಡೆ ಅಂತ ತಿಳಿರಿ. ಪೈ ಇಸ್ ಈಕ್ವಲ್ ಟು 180 ಅದ, ಕರೆಕ್ಟ್ ರೀ? 10 ಡಿವೈಡ್ ಮಾಡ್ರೆ ಪೈ ಬೈ 10 ಇಸ್ ಈಕ್ವಲ್ ಟು 18 ಡಿಗ್ರಿ ಅನ್ನಂಗ. 2 ಇಂಟು ಮಾಡಿದ ಅಂತ ತಿಳಿರಿ. ಪೈ ಬೈ 5 ಇಸ್ ಈಕ್ವಲ್ ಟು 36 ಅಂದಂಗ. ಸೊ 36 ಇಂಟು 3, ಸೊ 3 ಪೈ ಬೈ 5 ಈಸ್ 3 ಇಂಟು 36. 36 into 3 ಅಂದ್ರೆ ಏನಾಗ್ತದ್ರಿ, 108. ಸೊ ದಿಸ್ ಈಸ್ ಸೈನ್ ಇನ್ವರ್ಸ್ ಆಫ್ ಕಾಸ್ 108 ಡಿಗ್ರಿ. ಸೊ ಕಾಸ್ ಇನ್ ಟರ್ಮ್ಸ್ ಆಫ್ ಸೈನ್ ಆಗ್ಬೇಕು, ಹಂಗೆ ಇಟ್ಕೋರಿ. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ 90 ಪ್ಲಸ್ 18. ಕಾಸ್ 90 ಪ್ಲಸ್ 18. ಸೊ ದಿಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ minus sin 18. Because in second quadrant cos is negative, minus ಬರ್ತದ, 90 ಹೋಗಿ 18. So sin inverse of minus x is minus sin inverse x. So minus sin inverse of sin 18 ಅಂತ ಆಗ್ತದ. Sin inverse sin cancel ಆಗಿ will get minus 18 degree. So 18 ಅಂದ್ರೆ ಎಷ್ಟು, pi by 10 ಇಲ್ಲಿ ಸೈಡ್ ಇಟ್ಟೇನೆ. ಸೊ ಆನ್ಸರ್ ಈಸ್ minus pi by 10. minus pi by 10. ಸೊ ಆಪ್ಷನ್ ಯಾವ್ದು ಬರ್ತದೆ, ಡಿ ಇಸ್ ದಿ ಆನ್ಸರ್. ಕ್ಲಿಯರ್ ಅದರಿ? ಸೊ ಇದು ಹಿಂಟ್ ನೆನ್ಪಿಡ್ರಿ. ಇವನ್ ನಂಬರ್ ಪ್ಲಸ್ ಅಂತ ಇಟ್ಕೊಂಡ್ರೆ ಆ ಇವನ್ ನಂಬರ್ ಬಿಟ್ಬಿಡೋದು, ಉಳಿದಿದ್ದ ಆಂಗಲ್ ಉಳಿತದೆ. ಕಮಿಂಗ್ ಫಾರ್ ದಿ ನೆಕ್ಸ್ಟ್ ಒನ್. ಇದು ಸಿಂಪಲ್ ಅದ. 3 tan inverse x plus cot inverse x is equal to pi ಅಂತ. ಸೊ 3 ಒಳಗಿಂದ 1 ತೆಗಿತೇನೆ. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 2 tan inverse x plus tan inverse x plus cot inverse x is equal to pi. So 3 tan inverse, I have written it as 2 tan inverse plus tan inverse. Tan inverse x plus cot inverse x is pi by 2. So 2 tan inverse x plus pi by 2 is equal to pi. Pi by 2 ಆ ಕಡೆ ಕಳಿಸಿದ ಅಂದ್ರೆ 2 tan inverse x is equal to pi by 2. 2 ಈ ಕಡೆ ಡಿವೈಡ್ ಆಗ್ತದೆ. tan inverse x is equal to pi by 4. So tan 45 ಆಗಿರ್ತದೆ 1 ಇದ್ದಾಗ. So option B is the answer. So option B is the answer. Clear ಅದರಿ? ನೆಕ್ಸ್ಟ್ ತಗೊಂಡ್ವಿ ಅಂದ್ರೆ, if sin inverse x plus sin inverse y is equal to pi by 2, then x square ಅಂತ ಕೇಳೋಣ. ಸೊ ಇಲ್ಲಿ ಹಿಂಟ್ ಇದು ಡೈರೆಕ್ಟ್ ನೆನ್ಪಿಡ್ರಿ, ಸಿಂಪ್ಲಿಫೈ ಮಾಡಿದ್ರೆ ಬರ್ತದೆ. ಇಫ್ sin inverse x plus sin inverse y is equal to pi by 2 ಅಂತಿತ್ತಂದ್ರೆ, then you remember this hint, x square plus y square will be equal to 1. So sin inverse x plus sin inverse y is equal to pi by 2 ಅಂತಿದ್ರು. ಸೊ ಇದು ಹಿಂಟ್ ನೆನ್ಪಿಡ್ರಿ, ಡೈರೆಕ್ಟ್ ಟಿಕ್ ಮಾಡ್ಬೋದು. ದೆನ್ ಎಕ್ಸ್ ಸ್ಕ್ವೇರ್ ಕೇಳೋಣ. ಸೊ ಎಕ್ಸ್ ಸ್ಕ್ವೇರ್ ಅಂದ್ರೆ ವೈ ಸ್ಕ್ವೇರ್ ಈ ಕಡೆ ಹೋಗ್ತದೆ. ಸೊ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1 minus y square. x square will be equal to 1 minus y square. ಕ್ಲಿಯರ್ ಅದರಿ? ನೆಕ್ಸ್ಟ್ ತಗೊಂಡ್ರೆ, you are required to find value of x. Solve for x ಅಂದಾನೆ, you are required to find value of x. ಈಗ ಇಲ್ಲಿ ಮತ್ತೆ ಇದು LHS, ಇದು ಶಾರ್ಟ್ಕಟ್ ಡೈರೆಕ್ಟ್ ಬರಿಬಹುದು. 1 minus x by 1 plus x ಅದ tan inverse ಒಳಗೆ.
it can be directly written as pi by 4 minus tan inverse x is equal to RHS ಹೆಂಗಿದ್ದಂಗ half tan inverse x. ಸಪೋಸ್ ನ್ಯೂಮರೇಟರ್ ಒಳಗೆ ಪ್ಲಸ್ ಡಿನಾಮಿನೇಟರ್ ಒಳಗೆ ಮೈನಸ್ ಇತ್ತಂದ್ರೆ ಇಲ್ಲಿ ಪೈ ಬೈ 4 ಪ್ಲಸ್ ಅಂತ ಬರ್ತದೆ. ಸೊ ಇಲ್ಲಿ ನ್ಯೂಮರೇಟರ್ದಾಗ ಪ್ಲಸ್ ಇತ್ತಂತ ತಿಳಿರಿ, ಇಲ್ಲಿ ಪ್ಲಸ್ ತಗೊಳ್ಳೋದು, ಮೈನಸ್ ಇದ್ರೆ ಮೈನಸ್. tan inverse x ಆ ಕಡೆ ಕಳಿಸ್ತೇನೆ, you will have pi by 4 is equal to half tan inverse x plus 1 tan inverse x ಅದು ಈ ಕಡೆ ಬಂತು. ಸೊ ಫಸ್ಟ್ RHS ಬರೀತೇನೆ, LCM ತಗೊಂಡು ಸಾಲ್ವ್ ಮಾಡಿದ್ರೆ ಹಾಫ್ ಪ್ಲಸ್ 1 ಅಂದ್ರೆ 3/2 ಆಗ್ತದೆ. ಸೊ 3/2 tan inverse x is equal to pi by 4. ಸೊ ಸಿಂಪ್ಲಿಫೈ ಮಾಡ್ರಿ, tan inverse x is equal to 2 ಮತ್ತು 4 ಕ್ಯಾನ್ಸಲ್ ಆಗ್ತದೆ, ಆರ್ I will write it as 2 pi by 4 into 3 ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಈಸಿ ಆಗ್ತದೆ. 2 2s are so ಎಷ್ಟು ಉಳಿತ್ರಿ, pi by 6. So x is equal to tan pi by 6. Pi by 6 under 30. Tan 30 is 1 by root 3. So option B is the answer. Option B is the answer. Clear adare? Next one. Next if I take, if x plus 1 bracket square by x cube plus x is equal to a by x plus bx plus c by x square plus 1, then anta kelana. So you are required to find value of a, b and c. ಆಮೇಲೆ ತುಂಬಬೇಕಿದ್ರೊಳಗೆ. ಸೊ ಸ್ವಲ್ಪ ಲೆಂದಿ ಅದ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೇಲೆ. ಸೊ ಗಿವನ್ ತಗೊಂಡೆ ಅಂತ ತಿಳಿರಿ, ಎಕ್ಸ್ ಪ್ಲಸ್ 1 ಬ್ರಾಕೆಟ್ ಸ್ಕ್ವೇರ್ ಆಗ್ತದೆ, ಕೆಳಗೆ ಎಕ್ಸ್ ಕಾಮನ್ ತೆಗದ ಅಂತ ತಿಳಿರಿ, you will have x square plus 1 is equal to a by x plus bx plus c by x square plus 1, x square plus 1. ಈ ಕಡೆ ಇದ್ದಿದ್ದು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೇನೆ ಥ್ರೂ ಔಟ್, ಅಥವಾ RHS ದಾಗ LCM ಹೆಂಗೂ ಥಿಂಕ್ ಮಾಡ್ಬೋದು, ಮಲ್ಟಿಪ್ಲೈ ಬೈ x ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸೊ ಇದರಲ್ಲೇ ಥ್ರೂ ಔಟ್ ಮಲ್ಟಿಪ್ಲೈ ಮಾಡ್ತೇನೆ. So you will have x plus 1 bracket square is equal to a into x square plus 1 plus bx plus c into x. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಪ್ರತಿಯೊಂದಕ್ಕೂ. ಈಗ ಎ ಬಿ ಸಿ ಕಂಪೇರ್ ಮಾಡಿ ಕಂಡುಹಿಡಿಯೋದು. ಸೊ ಕಂಪೇರಿಂಗ್ ಅಂತೇನೆ, ಕಂಪೇರಿಂಗ್ ಕೋಎಫಿಷಿಯಂಟ್ಸ್. ಫಸ್ಟ್ ಇಫ್ ಐ ಕಂಪೇರ್ x ಸ್ಕ್ವೇರ್, LHS ಒಳಗೆ ನೀವು ಇದು ಎಕ್ಸ್ಪಾಂಡ್ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂತ ಬರ್ತದೆ. ಸೊ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಆಗ್ತದೆ, ಈ ಕಡೆ x ಸ್ಕ್ವೇರ್ ಕೋಎಫಿಷಿಯಂಟ್ a ಮತ್ತು ಇದ್ರಾಗ b ಬರ್ತದೆ, ಸೊ a ಪ್ಲಸ್. ಎಕ್ಸ್ ಕೋಎಫಿಷಿಯಂಟ್ ಕಂಪೇರ್ ಮಾಡಿದ್ರೆ LHS ನೀವು ಎಕ್ಸ್ಪಾಂಡ್ ಮಾಡಿದ್ರೆ 2x ಪ್ಲಸ್ 1, ಇದು ಎಕ್ಸ್ಪಾಂಡ್ ಮಾಡಿದ್ರೆ ಅಂತೇಳಿ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಅಂತ ಬರ್ತದೆ. ಸೊ x ಕೋಎಫಿಷಿಯಂಟ್ 2 ಬರ್ತದೆ. RHS ಒಳಗೆ ಇದ್ರೊಳಗೆ x ಟರ್ಮ್ ಬರುದಿಲ್ಲ, ಇದು ಒಳಗೆ ಇಂಟು ಮಾಡ್ರೆ bx ಸ್ಕ್ವೇರ್, ಇದಕ್ಕೆ ಇಂಟು ಮಾಡ್ರೆ cx ಅಂದ್ರೆ c ಬರ್ತದೆ. ಸೊ therefore c is equal to 2. c ಸಿಕ್ತ್ರಿ. ನೆಕ್ಸ್ಟ್ ಕಾನ್ಸ್ಟೆಂಟ್ ಕಂಪೇರ್ ಮಾಡ್ರಿ. ಕಾನ್ಸ್ಟೆಂಟ್ ಕಂಪೇರ್ ಮಾಡ್ರೆ LHS ಒಳಗೆ ಕಾನ್ಸ್ಟೆಂಟ್ 1 ಅದ, RHS ಒಳಗೆ a ಅಷ್ಟ ಬರ್ತದೆ. 1 ಕ್ಕೆ ಇದು a ಇಂಟು ಆಗ್ತದೆ, ಇವೆರಡಕ್ಕೂ x ಇಂಟು ಆಗ್ತದೆ. ಸೊ a is equal to 1. a ವ್ಯಾಲ್ಯೂ 1. ಸೊ a ವ್ಯಾಲ್ಯೂ ಇದ್ರಾಗ ತುಂಬಿದ್ರೆ ಅಂತ ತಿಳಿರಿ, here you will get b equal to ಏನ್ ಬರ್ತದೆ 0. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ b 0 ಬರ್ತದೆ. Now substitute in what he has asked. So cosec inverse 1 by a ada, I will write it as a sin inverse a. Cot inverse 1 by b ada, I will write it as a tan inverse b. Secant inverse c ada, I will write it as cos inverse 1 by c. If I substitute sin inverse 1 plus tan inverse 0 plus cos inverse 1 by 2. So value tumbri, adra value tumbi simplify ಮಾಡ್ರಿ, you will have the answer. So value ತುಂಬಿ simplify ಮಾಡಿದ್ರೆ ನಿಮಗೆ ಆನ್ಸರ್ ಬರ್ತದೆ. So sin inverse 1 is pi by 2, tan inverse 0 is 0, cos inverse 1 by 2 ಯಾವಾಗಿರ್ತದೆ 60 ಡಿಗ್ರಿ, 60 ಅಂದ್ರೆ pi by 3.
ಸೊ 90 ಪ್ಲಸ್ 90ಗಿಂತ ಹೆಚ್ಚು ಬರಬೇಕು. ಸೊ ಅಬ್ಸರ್ವ್ ಮಾಡಿ ನೀವು ಡೈರೆಕ್ಟ್ ಆಗಿ ನೋಡಬಹುದು. ಸೊ ಆನ್ಸರ್ ವಿಲ್ ಬಿ 5/6. ಇಲ್ಲ LCM ತೆಗಿರಿ, LCM ತೆಗೆದ್ರೂ ನಿಮಗೇನು ಆನ್ಸರ್ ಸಿಗ್ತದೆ. ಕ್ಲಿಯರ್ ಅದ ರೀ? ನೆಕ್ಸ್ಟ್ ತಗೊಂಡ್ವಿ ಅಂದ್ರೆ ನೆಕ್ಸ್ಟ್ ಒನ್. So 2 sin inverse x plus cos inverse x ada. You are required to find alpha and beta. So first ಮತ್ತೆ ಇದು term simplify ಮಾಡ್ತಾನೆ. 2 sin inverse x plus cos inverse x. This I will simplify. I will write it as sin inverse x plus sin inverse x plus cos inverse x. So ಇದು pi by 2 ಆಗ್ತದೆ. So I can write this as pi by 2 plus sin inverse x ಅಂತೆ. pi by 2 plus sin inverse x. ಈಗ ಕಂಪ್ಯಾರಿಸನ್ ಮಾಡೋಣ. So we know that sin inverse x is in between -1 and x value in between -1 and +1. sin inverse x value ತಗೊಂಡು ಅಂದ್ರೆ sin inverse x value ತಗೊಂಡ್ವಿ ಅಂದ್ರೆ it is in between -pi by 2 to +pi by 2. sin inverse x less than or equal to +pi by 2. ಈಗ ಇಲ್ಲಿ ನಂಗೆ pi by 2 ಆಡ್ ಮಾಡ್ಬೇಕು. ಸೊ ಆಡಿಂಗ್ pi by 2 ಅಂತ ತಗೋತೇನೆ. ಸೊ pi by 2 ಆಡ್ ಮಾಡ್ತೇನೆ. ಸೊ pi by 2 ಆಡ್ ಮಾಡಿದ್ರೆ add pi by 2. ಸೊ ಇದು 0 ಆಗ್ತದೆ. pi by 2 ಪ್ಲಸ್ sin inverse x ಆಗ್ತದೆ. ಇಲ್ಲಿ ಆಡ್ ಮಾಡಿದ್ರೆ 90 plus 90 you will have 180 pi ಆಗ್ತದೆ. This is my equation. Now compare this with given. ಇದು ನನ್ನ equation 2 ಅಂದಂಗೆ given. ಸೊ ಕಂಪೇರ್ ಮಾಡಿದ್ರೆ ಈ ಕಡೆ ಇಲ್ಲಿ ಅಲ್ಫಾ ಅದ, ಆಮೇಲೆ ಇಲ್ಲಿ ಏನದರಿ ಬೀಟಾ. ಸೊ ಡೈರೆಕ್ಟ್ಲಿ ನೋಡಿ ಹೇಳ್ಬೋದು ಅಲ್ಫಾ is equal to 0, beta is equal to pi. So alpha 0, beta pi ಅಂದ್ರೆ option D is the answer. Option D is the answer. Clear ಅದರಿ? ನೆಕ್ಸ್ಟ್ ತಗೊಂಡು ಅಂತ ಹೇಳಿರಿ. ನೆಕ್ಸ್ಟ್ ಒನ್, the value of sin inverse 2 root 2 by 3 plus sin inverse 1 by 3 ಅಂತ ಹೇಳ. ಸೊ ಇದು 1 by 3 ಅದ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎರಡತ್ರದ್ದು ಡಿನಾಮಿನೇಟರ್ ಸೇಮ್ ಅದಾವ. ಸೊ ಒಂದೇದು ನಾ ಅಲ್ಫಾ ಅಂತ ತಗೋತೇನೆ, sin inverse 2 root 2 by 3. ಸೊ ಟ್ರಯಾಂಗಲ್ ಹಾಕಿದ್ರೆ ಅಂತ ಹೇಳಿ sin alpha ಅಂತ ಇಟ್ಕೊರಿ. ಸೊ ಇದು ಅಲ್ಫಾ, ಅಪೋಸಿಟ್ ಇದು 2 root 2 ಆಗ್ತದೆ, ಇದು 3. ಅಥವಾ ಇದು ನೀವು ಸಿಂಪ್ಲಿಫೈ ಮಾಡ್ರೆ 2 ಒಳಗೆ ತೊಗೊಂಡ್ರೆ 4 into 2 root 8, ಇದು 3. ಪೈಥಾಗೋರಸ್ ಥಿಯರಮ್ ಹಚ್ಚಿದ್ರೆ 3 square 9, 9 minus 8 1. ಸೊ ಇದು 1. ಈಗ ಗಿವನ್ ಎಕ್ಸ್ಪ್ರೆಷನ್ ತಗೊಂಡ್ರೆ ಅಂದ್ರೆ ನಾವು ಇನ್ ಪ್ಲೇಸ್ ಆಫ್ sin inverse 2 root 2 by 3, this I can write it as from triangle cos inverse 1 by 3 ಅಂತ ಬರಿಬಹುದು. ಎರಡನೇ ಟರ್ಮ್ sin inverse 1 by 3 ಅದ. ಸೊ sin inverse x plus cos inverse x is pi by 2. So answer is option A. Pi by 2 is the answer. Clear ಅದರಿ? ನೆಕ್ಸ್ಟ್ ತಗೊಂಡ್ರೆ given x is in between 0 and 1 by 2, then the value of ಅಂತ ಕೇಳೋಣ. ಸೊ ನೋಡಿದ ಕೂಡಲೇ ಬಹಳ ಮಂದಿಗೆ ಇದು ಟಫ್ ಅನ್ನಿಸ್ತದೆ. ಅಗದಿ ಈಸಿ ಮಾಡ್ಕೋಬಹುದು. ಆಮೇಲೆ ವ್ಯಾಲ್ಯೂ ಕೊಟ್ಟಾನೆ x ಅದ. ನೀವು ಬೇಕಾದ್ರೆ 0 ತಗೋರಿ, 1 by 2 ತಗೋರಿ, ಅಥವಾ ನಡುವಿನ ವ್ಯಾಲ್ಯೂ ತಗೋರಿ. ಈಸಿ is 0. ಸೊ put x equal to 0 in given expression. ಯಾಕಂದ್ರೆ x is in between 0 to 1 by 2 ಅಂತಾನೆ. ಸೊ given expression ಒಳಗೆ x 0 ಅಂತ ತುಂಬ್ರಿ, you will have the answer. tan sin inverse into bracket 0 ತುಂಬಿರ ಇದು 0 ಆಯ್ತು. ಇಲ್ಲಿ 0 ತುಂಬಿರ ಇದೇನಾಯ್ತ್ರಿ 1 by root 2 bracket complete minus sin inverse 0 square bracket.
ಸೊ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಆನ್ಸರ್ tan into bracket sin 1 by root 2 ಯಾವಾಗಿರ್ತದೆ 45 that is pi by 4 sin inverse 0 is 0 so tan 45 is 1 so option A is the answer clear adari next the value of sin of 2 sin inverse 0.8 ಸೊ ಇದು ಜಸ್ಟ್ ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಾನ ಈಗ 0.8 ಏನದ I can write it as 8 by 10 simplify ಮಾಡ್ರೆ it is nothing but 4 by 5 so sin inverse 0.8 is nothing but sin inverse 4 by 5 so triangle ಹಾಕಿದ್ರೆ ಅಂತೇಳಿ ಟ್ರಯಾಂಗಲ್ ಹಾಕಿದ್ರೆ ಇದು ಅಲ್ಫಾ ಅಂದಂಗ ಇದು 4 ಇದು 5 Pythagorean numbers this will be 3 so given expression will be sin of 2 alpha ಅಂದಂಗ sin inverse 0.8 I will take it as alpha so formula apply ಮಾಡ್ರಿ 2 sin alpha into cos alpha is substitute ಮಾಡ್ರಿ 2 sin alpha is 4 by 5 cos alpha is 3 by 5 from the triangle. So 4 3s are 12, 12 2s are 24, 24 by 25. So 24 by 25. So ನೋಡಿದ ಕೂಡಲೇ ಹೇಳ್ಬೋದು ಯಾವ್ದು ಆಗ್ತದೆ ಅಂತ ಹೇಳಿ ಅಂದ್ರೂ ನೀವು ಸಿಂಪ್ಲಿಫೈ ಮಾಡೋರಿದ್ರೆ ಇಲ್ಲಿ ನೋಡ್ರಿ ಡಿವೈಡ್ ಮಾಡ್ತಾ ಕೂಡ್ಬೇಡ್ರಿ ಇದು 25 ಇದ್ದದ್ದು 100 ಮಾಡ್ಕೋತೇನೆ 4 ಮಲ್ಟಿಪ್ಲೈ ಮಾಡಿ ಸೊ ಡಿನಾಮಿನೇಟರ್ 100 ಆಗ್ತದೆ 24 into 4 4 4 16 1 is 96 so answer will be 0.96 under D is the answer clear adare so idu PYQs of inverse trigonometric functions so matte next video olaga so mattondu topic adu PYQs ತಗೊಂಡು ಬರ್ತೀನಿ so hope it is very helpful to you and it will be helpful to your friends also if you share with them so ಮತ್ತೆ ಮುಂದಿನ ವಿಡಿಯೋ ಒಳಗೆ ಬೇರೆ ಟಾಪಿಕ್ ತಗೊಂಡು ಬರ್ತೀನಿ